ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವು ಮತ್ತು ನಮ್ಮವ್ರು ಚೆನ್ನಾಗಿದ್ದೀವಿ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಇವತ್ತಿನ ಬಿಗ್ ಬಾಸ್ ಅಂದರೆ ಇವತ್ತಿನ ಎಪಿಸೋಡಲ್ಲಿ ಅಂದರೆ ಒಂದು 80% ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಬಿಗ್ ಬಾಸನ್ನು ಬಿಗ್ ಬಾಸ್ ಥರನೇ ಆಡಿದರು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಸುರೇಶ್ ಅವರು ಗೇಮಿಂದ ಹೊರಗಡೆ ಹೋದ್ರೂ ಅವರಿಗೆ ಗೇಮ್ ಎಳಿತಾ ಇದೆ. ಅತ್ಲಾ ಕಡೆ ಚೈತ್ರ ಮತ್ತು ಶಿಶಿರ್ ಅವರು ಫೈಟ್ ಮಾಡ್ತಾ ಇದ್ದಾರೆ. ಹೋದ ವಾರದಲ್ಲಿ ಚೈತ್ರ ಅವರು ಶಿಶಿರ್ ಅವನನ್ನು ಅಂದರೆ ಮೋಸ ಮಾಡಿದ್ರು ಅಂತ ನಾನೇ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ, ಚೈತ್ರ ಅವರು ಕರೆಕ್ಟಾಗಿ ಆಡಿದ್ದಾರೆ. ಅಂದರೆ ಗೇಮ್ ವಿಷಯದಲ್ಲಿ ಮಾತ್ರ ನಾನು ಚೈತ್ರ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಸೊ ಗೇಮ್ ಅಂತ ಬಂದಾಗ ಚೈತ್ರ ಅವರು ಕರೆಕ್ಟ್ ಮಾಡಿದ್ದಾರೆ. ಒಂದು ನಿನ್ನೆ ಐಶ್ವರ್ಯ ಅವರ ಒಂದು ಬಿ ಪಾಯಿಂಟನ್ನು ಕದಿಯುವುದಾಗಿರಲಿ, ಇವತ್ತಿನ ಒಂದು ಉಸ್ತುವಾರಿ ಆಗಿರಲಿ, ಅವರು ಕರೆಕ್ಟಾಗಿ ಮಾತಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಮಂಜಾ ಮತ್ತು ತ್ರಿವಿಕ್ರಮ್ ಅವರು ಓಪೋಸಿಟ್ ಇದ್ದಾಗ, ರಜತ್ ಮತ್ತು ಧರ್ಮ ಅವರು ಓಪೋಸಿಟ್ ಇದ್ದಾಗ, ಮಂಜಾ ಅಂದರೆ ಶೋಭಾ ಶೆಟ್ಟಿ ಅವರ ಟೀಮು ಕರೆಕ್ಟಾಗಿ ಆಟ ಆಡಿದ್ದಾರೆ. ಅಂದರೆ ಕರೆಕ್ಟಾಗಿ ಅಂದರೆ ಒಂದು ಗೇಮ್ ಪ್ಲ್ಯಾನ್ ಇತ್ತು ಅವರಲ್ಲಿ. ಇಲ್ಲಿ ಭವ್ಯ ಮತ್ತು ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಗೌತಮಿ ಮತ್ತು ಇವರಿಗೆ ನಮ್ಮ ಶೋಭಾ ಅವರಿಗೆ ಒಂದು ಬಾಲನ್ನು ಎತ್ತಲಿಕ್ಕೆ ಬಿಡಲಿಲ್ಲ. ಅವರು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಒಂದು ಆಟ ಆಡಿದರು ಭವ್ಯ ಹಾಗೂ ಮೋಕ್ಷಿತ. ಇಲ್ಲಿ ಅವರಿಗೆ ಒಂದು ಅಪ್ರಿಷಿಯೇಟ್ ಮಾಡಲೇಬೇಕು. ಮತ್ತು ಈ ಬಾಲನ್ನು ಒಂದು ಹಾಕೋದ್ರಲ್ಲಿ ಹನುಮಂತು ಅವರು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಏನು ರೀ ಒಂದು ಕರೆಕ್ಟ್ ಏಮ್, ಇವಾಗ ಬಾಲ್ ಹಾಕ್ತೇನೆ ಅಂದರೆ ಹಾಕ್ತೇನೆ, ಹಾಕಿದರೆ. ಸೊ ಇವತ್ತಿನ ಅಂದರೆ ಒಂದು ಬಿಗ್ ಬಾಸು ನನಗೆ 10ರಲ್ಲಿ ಎಷ್ಟು ಮಾರ್ಕ್ ಕೊಡ್ಬೋದು ಅಂದರೆ 10ರಲ್ಲಿ ಒಂದು 8.5 ತನಕ ಕೊಡ್ಬೋದು ಅಂತ ಅನಿಸುತ್ತೆ. ಅಂದರೆ ಇವತ್ತಿನ ಎಪಿಸೋಡ್ಗೆ ಮಾತ್ರ. ಇನ್ನೊಂದು ಕಡೆ ಆಟವನ್ನು ಆಟದ ರೀತಿಯಲ್ಲಿ ಆಡೋಕ್ಕಾಗದೆ ತ್ರಿವಿಕ್ರಮ್ ಅವರು ಮತ್ತು ಶಿಶಿರ್ ಅವರು ಮತ್ತು ಭವ್ಯ ಅವರು ಮತ್ತು ಮೋಕ್ಷಿತಾ ಅವರು ಕೂತ್ಕೊಂಡು ಸುರೇಶ್ ಅವ್ರ ಜೊತೆಗೆ ಪ್ಲ್ಯಾನ್ ಮಾಡ್ತಾರೆ ಮಂಜು ಅವರಿಗೆ ಮ್ಯಾನಿಪುಲೇಟ್ ಮಾಡೋಕ್ಕೆ. ಸೊ ಒಂದೊಂದು ಕಡೆ ಮಂಜು ಅವರು ಈಸಿಯಾಗಿ ಮ್ಯಾನಿಪುಲೇಟ್ ಆಗ್ತಾರೆ, ಒಂದೊಂದು ಕಡೆ ಮಂಜು ಅವರು ಟೀಮ್ಗೋಸ್ಕರ ಆಟ ಆಡ್ತಾರೆ. ಆದರೆ ನಾನು ಲಾಸ್ಟ್ ವೀಕು ಮತ್ತು ಅದರ ಲಾಸ್ಟ್ ವೀಕಲ್ಲೂ ನಾನು ಅಬ್ಸರ್ವ್ ಮಾಡಿದ್ದು ಏನಂದರೆ, ಮಂಜನ್ ಕಡೆ ಇದ್ದವರು ಮಂಜನ್ಗೆ ಸಪೋರ್ಟೇ ಮಾಡಲ್ಲ. ಯಾಕಂತ ಗೊತ್ತಿಲ್ಲ, ಅವ್ರು ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, ಅವರಿಗೆ ಸಪೋರ್ಟೇ ಮಾಡಲ್ಲ. ಅದೇ ಒಪೋಸಿಟ್ ಟೀಮು ಅಂದರೆ ತ್ರಿವಿಕ್ರಮು ಭವ್ಯ ಅವರು ಇದ್ದ ಟೀಮಲ್ಲಿ ಆಲ್ಮೋಸ್ಟ್ ಅವರಿಬ್ಬರು ಒಂದೇ ಟೀಮಲ್ಲಿ ಇರ್ತಾರೆ. ಅವರಿದ್ದ ಟೀಮಲ್ಲಿ ಫುಲ್ ಅಂದರೆ ಫುಲ್ 100% ಅವ್ರು ಸಪೋರ್ಟ್ ಕೊಡ್ತಾರೆ ಒಂದು ಟೀಮ್ಗೆ. ಯಾಕೆ ಅದು ಏನು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಇನ್ನೊಂದು ಕಡೆ ಇದೊಂದು ಗಾದೆ ಇದೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಹಾಗೆಯೇ ನಮ್ಮದು ಇಲ್ಲಿ ಏನಾಗಿದೆ ಅಂದರೆ, ಬಿಗ್ ಬಾಸ್ ಅವರು ಒಂದೊಂದು ಗೇಮ್ ಆದಮೇಲೆ ಒಂದೊಂದು ಟಾಸ್ಕನ್ನು ಹೆಂಗೆ ಕೊಡ್ತಾರೆ ಅಂದರೆ ಅವರವ್ರ ಮಧ್ಯೆನೇ ಕಚ್ಚಾಡೋ ರೀತಿಯಲ್ಲಿ ಆಗುತ್ತೆ. ಸೊ ಇಲ್ಲಿ ಮಂಜಾ ಅವರಿಗೆ ಉತ್ತಮ ಸಿಗಲಿಲ್ಲ ಅನ್ನೋ ಸ್ವಲ್ಪ ಬೇಜಾರಿದೆ. ಅಂದರೆ ಟೀಮ್ ಉತ್ತಮ ಸಿಗಲಿಲ್ಲ ಅಂತ ಒಂದು ಕಡೆ ಬೇಜಾರಿದೆ. ಸೊ ಹೊತ್ತಿ ಉರಿಯೋ ಲಕ್ಷಣಗಳು ಕಾಣ್ತಾ ಇದೆ. ಇನ್ನೊಂದು ಕಡೆ ಬಿ ಪಾಯಿಂಟನ್ನು ಹಂಚ್ಕೊಳ್ಳೋಕ್ಕೆ ತಕರಾರು ನಡೀತಾ ಇದೆ. ಯಾಕಂದರೆ ಇಲ್ಲಿ ಒಂದು ಸರಿ ಕ್ಯಾಪ್ಟನ್ ಆದವರು ಬಿಟ್ಕೊಡೋಕ್ಕೂ ರೆಡಿ ಇಲ್ಲ, ಮತ್ತು ಇದ್ದವರು ಅವರು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಅಂದರೆ ಒಂದು ಅವರ ನಡುವೆ ವೈಮನಸ್ಸು ಜಾಸ್ತಿ ಇದೆ, ಅವರವರ ನಡುವೆ ವೈಮನಸ್ಸು ಜಾಸ್ತಿ ಇದೆ. ಒಬ್ಬರಿಗೆ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ, ಆದರೆ ಆಟಕ್ಕೋಸ್ಕರ ತೋರಿಸ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಇಲ್ಲಿ ತ್ರಿವಿಕ್ರಮ್ ಅವರು ಮಂಜಾ ಅವರಿಗೆ ಸಜೆಷನ್ ಮಾಡ್ತಾರೆ, ನೀನು ಕ್ಯಾಪ್ಟನ್ ಆಗೋ ಗುರು ಅಂತ. ಮಂಜಾ ಅವರು 2,000 ರೂಪಾಯಿ ಪಾಯಿಂಟ್ ಕೇಳ್ತಾರೆ, ಆದರೆ ಕೊಡೋಕೆ ರೆಡಿ ಇಲ್ಲ. ಅಂದರೆ ಎಲ್ಲವೂ ತೋರಿಸ್ಕೊಳ್ಳೋಕ್ಕೆ, ಒಳಗೊಳಗಡೆ ಏನೂ ಸರಿ ಇಲ್ಲ ಅಂತ ಕರೆಕ್ಟಾಗಿ ಕಾಣ್ತಾ ಇದೆ. ಇಲ್ಲಿ ಉಗ್ರ ಮಂಜು ಅವರು ಇನ್ನೊಂದು ಸರಿ ಕುತಂತ್ರಿ ಮಂಜು ಅಂತ ಪ್ರೂವ್ ಮಾಡಿದರು. ಆ್ಯಕ್ಚುಲಿ ಗೇಮ್ ಸ್ಟ್ರಾಟರ್ಜಿ ಎಲ್ಲ ಕಡೆನೂ ಒಂದೇ ರೀತಿ ಇರಲ್ಲ. ಓಕೆ, ಗೇಮ್ ಸ್ಟ್ರಾಟರ್ಜಿಯನ್ನು ಒಪ್ಕೊಂಡ್ರೂ ಕೂಡ ಕೆಲವೊಂದು ಕಡೆ ಅವರ ಕಪಟತನ ಎದ್ದು ಕಾಣುತ್ತೆ. ಯಾಕಂದರೆ ಇಲ್ಲಿ ಚೈತ್ರ ಅವರನ್ನು ಟಾರ್ಗೆಟ್ ಮಾಡಿಸಿ ಅವರ ಬಿ ಪಾಯಿಂಟ್ಸನ್ನು ಕದಿಸಿ, ಅಂದರೆ ಕದಿಯೋಕ್ಕೆ ಇದು ಮಾಡಿದೆ ಅವರು ಐಶ್ವರ್ಯ ಮತ್ತು ಗೌತಮಿ ಅವರನ್ನು. ಆಮೇಲೆ ಆಟದ ಮಜಾ ನೋಡ್ತಾ ಇರೋದು ಅವರೇ. ಧನರಾಜ್ ಅವರ ಬೇಜವಾಬ್ದಾರಿಯಿಂದ ಅವರ ಬಿ ಪಾಯಿಂಟನ್ನು ಕಳ್ಕೊಂಡ್ರು. ಆದರೆ ಐಶ್ವರ್ಯ ಅವರು ಒಂದು ಕಡೆ ಕದ್ದವ್ರ ಜೊತೆನೇ, ಅಂದರೆ ನಿನ್ನೆ ಎಪಿಸೋಡಲ್ಲಿ ಐಶ್ವರ್ಯ ಅವ್ರದ್ದು ಬಿ ಪಾಯಿಂಟನ್ನು ಇವರು ಚೈತ್ರ ಅವರು ಕದ್ದಿದ್ರು. ಅವ್ರ ಹತ್ರನೇ ಆರ್ಗ್ಯುಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಆರ್ಗ್ಯುಮೆಂಟ್ಸ್ ಬೇಡ ಇತ್ತು, ಯಾಕಂದರೆ ನಾನು ಕದಿಯೋಕ್ಕೆ ಹೋಗಿದ್ದೀನಿ ಅಂತ ನನಗೆ ಗೊತ್ತಿದೆ. ಸೊ ಅಲ್ಲಿ ಆರ್ಗ್ಯುಮೆಂಟ್ಸ್ ಬೇಡ ಇತ್ತು. ಹೌದು, ನಾನು ಒಪ್ಕೊಳ್ತೇನೆ. ಅಲ್ಲಿ ಗೌತಮಿ ಅವರು ಸ್ವಲ್ಪ ಡಿಪ್ಲೊಮೆಟಿಕ್ ಆಗಿ ಇದ್ದರು. ಯಾಕಂದರೆ
ಈ ಗೌತಮಿ ಅವ್ರದ್ದು ಆಟನ ನಾನು ಪಾಸಿಟಿವಿಟಿ ಅಂತ ಹೇಳಿ ಇಲ್ಲಿ ನೆಗೆಟಿವಿಟಿ ತುಂಬ ಎದ್ದು ಕಾಣ್ತಾ ಇದೆ. ಇವಾಗ ಬಿಡ್ಡಲ್ಲಿ ಚೈತ್ರ ಅವರನ್ನು ಎರಡೂ ತಂಡಗಳು ಸೇರಿ ಇನ್ಸಲ್ಟ್ ಮಾಡಿತು. ಅಂದರೆ 100 ಆಗಲಿ 50 ಆಗಲಿ ಘೋಷಿಸಬೇಕಿತ್ತು. ಎಲ್ಲೋ ಒಂದು ಕಡೆ ಚೈತ್ರ ಅವರಿಗೆ ಶೋಭಾ ಶೆಟ್ಟಿ ಅವರಿಂದನೇ ಅವ್ರ ತಂಡದಿಂದನೇ ಒಂದು ಮೋಸ ಆಯಿತು ಅಂತ ಹೇಳ್ತೇನೆ. ಯಾಕಂದರೆ ಲಾಸ್ಟ್ ಗೇಮಲ್ಲಿ ಅವ್ರ ಪರನೇ ಆಡಿದ್ರು, ಅವರು 100% ಕೊಟ್ಟಿದ್ದರು. ಆದ್ರೂ ಎಲ್ಲೋ ಒಂದು ಕಡೆ ಶೋಭಾ ಶೆಟ್ಟಿ ಅವರು ಬಿಟ್ಟಿದ್ದು ನನಗೆ ಸರಿ ಅಂತ ಕಾಣಿಸ್ಲಿಲ್ಲ. ಇನ್ನೊಂದು ಕಡೆ ಈ ಒಂದು ಗಾದೆ ಇದೆ, ಕೇಳಿದ್ದೀರಾ ನೀವು, ಕೈಲಾಗದವನು ಮೈ ಪರಚಿಕೊಂಡ ಅಂತ. ಹಾಗೆ ತ್ರಿವಿಕ್ರಮ್ ಮತ್ತು ಮಂಜಾ ಅವರಿಗೆ ಇಲ್ಲಿ ತನಕ ತಲೆಯಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ ಆಯಿತಾ. ಇಬ್ಬರು ಒಟ್ಟಾದರೆ ಬಿಗ್ ಬಾಸನ್ನೇ ಅಲ್ಲಾಡಿಸ್ಬೋದು ಅಂತ ಇವತ್ತು ಏನೋ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ. ಇವರು ಸ್ಟ್ರಾಟರ್ಜಿ ಮಾಡ್ತಾ ಇರ್ತಾರೆ, ಅಟ್ ದ ನೆಕ್ಸ್ಟ್ ಮೂಮೆಂಟ್ ಅವರಿಬ್ಬರು ಫೈಟ್ ಮಾಡ್ತಾ ಇರ್ತಾರೆ. ಸೊ ಇದು ಬಿಗ್ ಬಾಸ್ ಕತೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಐಶ್ವರ್ಯ ಹೋದ ಟೀಮಿಗೆ ಶಿಶಿರ್ ಅವರು ಹೋಗ್ತಾ ಇದ್ದಾರೆ. ಹೋದೆ ಬಂದೆ ಅಂದಂಗೆ. ಈ ಶಿಶಿರ್ ಅವ್ರ ತಲೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಹೊರಗಡೆ ಅವರು ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತಲೂ ಸ್ವಲ್ಪ ಐಡಿಯಾ ಇಲ್ಲ ಅಂತ ಕಾಣುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಬಂದಾಗ ಶಿಶಿರ್ ಅವರಾಗಿರಲಿ ಅಥವಾ ಐಶ್ವರ್ಯ ಅವರಾಗಿರಲಿ ಒಂದು ಸ್ವಲ್ಪ ಮೆಚೂರ್ಡ್ ಪರ್ಸನ್ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಅವರು ಎಲ್ಲವನ್ನ ಕೆಡಿಸ್ತಾ ಇದ್ದಾರೆ. ಸೊ ಶಿಶಿರ್ ಅವರೇ, ನಿಮ್ಮ ಆಟವನ್ನು ಆದಷ್ಟು ಒಳ್ಳೆ ರೀತಿಯಲ್ಲಿ ಆಟ ಆಡಿ ಅಂತ ನಾನು ನಿಮ್ಮ ಸಜೆಷನ್ ಕೊಡ್ತಾ ಇದ್ದೇನೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಫಸ್ಟ್ ಟೈಮ್ ಇದು ಹೇಳೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನಗೆ ಬಿಗ್ ಬಾಸ್ ಆದದ್ದೇ ಗೊತ್ತಾಗಿಲ್ಲ. ಅಂದರೆ ಅಟ್ ದ ಟೈಮ್ ನೋಡ್ತಾ ಇದ್ದೇನೆ 11 ಗಂಟೆ ಆಯಿತು, ಅಯ್ಯೋ ಇಷ್ಟು ಬೇಗ ಬಿಗ್ ಬಾಸ್ ಮುಗೀತಾ ಅಂತ. ಯಾಕಂದರೆ ಚೈತ್ರ ಕುಂದಾಪುರ ಅವರು ಡಿಸಿಷನ್ ತಗೊಂಡಿದ್ದಾರೆ, ನಾನು ಆಟ ಆಡೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಗೇಮ್ ಉಲ್ಟಾ ಹೊಡೆಯುತ್ತಾ ಅಥವಾ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೀಲಿ ತಂಡ ಗೆಲ್ಲುತ್ತಾ ಅಥವಾ ಕೆಂಪು ತಂಡ ಗೆಲ್ಲುತ್ತಾ, ಯಾರ್ದು ಆಟ ಅಂತ ನಾಳೆ ನೋಡೋಣ. ಸೊ ಅಲ್ಲಿವರೆಗೂ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇರಿ. ಸೊ ಟೇಕ್ ಕೇರ್, ಬಾಯ್.